ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮೋದಿ ಶಾ ಜೋಡಿ ಕೊನೆಗೂ ರಾಷ್ಟ್ರಾಧ್ಯಕ್ಷರನ್ನ ಬದಲಿಸಿದೆ. ಯಾರಿಗೂ ಗೊತ್ತಿಲ್ಲದ ಹೆಚ್ಚು ಹೆಸರು ಮಾಡದ ಬಿಹಾರ ರಾಜ್ಯದ ನಿತಿನ್ ನಬೀನ್ಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಕಟ್ಟಲಾಗಿದೆ. ಕೇವಲ 45 ವರ್ಷದ ನಾಯಕನಿಗೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಮುನ್ನಡೆಸೋ ಹೊಣೆ ಹೊರಿಸಲಾಗಿದೆ. 1980 ಏಪ್ರಿಲ್ 6 ಅಂದು ಬಿಜೆಪಿ ಹುಟ್ಟುವಾಗ ಈಗ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪಟ್ಟ ಏರಿರುವ ನಿತಿನ್ ನಬೀನ್ ಜನ್ಮ ತಳೆದೇ ಇರಲಿಲ್ಲ. ಬಿಜೆಪಿಗೆ ಈಗ 46 ವರ್ಷ, ನಿತಿನ್ ಅವರಿಗೀಗ ಕೇವಲ 45 ವರ್ಷ. ಬಿಜೆಪಿ ಕಂಡ ಅತಿ ಕಿರಿಯ ರಾಷ್ಟ್ರಾಧ್ಯಕ್ಷ ಈಗ 75 ವರ್ಷದ ಪ್ರಧಾನಿಯನ್ನು, 61 ವರ್ಷದ ಗೃಹ ಸಚಿವರನ್ನು, 74 ವರ್ಷದ ರಕ್ಷಣಾ ಸಚಿವರನ್ನು ನಿಭಾಯಿಸಿಕೊಂಡೇ ಪಕ್ಷದ ರಥವನ್ನ ಮುನ್ನಡೆಸುವ ಸವಾಲು ಎದುರಾಗಿದೆ. ನಿತಿನ್ ನಬೀನ್ ಓದಿದ್ದು 12ನೇ ತರಗತಿ. ಆದ್ರೆ 5 ಬಾರಿ ಶಾಸಕರಾಗಿ ರಾಜಕೀಯ ಅನುಭವದಲ್ಲಿ ಅವರದ್ದು ಪಿಎಚ್ಡಿ. ಕೇವಲ 26ನೇ ವಯಸ್ಸಿನಲ್ಲಿ ಶಾಸಕರಾಗಿ 45ರ ಈ ಕಿರಿ ವಯಸ್ಸಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಆರ್ಎಸ್ಎಸ್ ನಿಷ್ಠ ನಿತಿನ್ ಅವರಿಗೆ ಹಿಂದಿನ ಎಲ್ಲಾ ಹೊಸ ಹುದ್ದೆಗಳು ಕನಸೆಂಬಂತೆ ದಿಢೀರನ್ನೇ ಹಗಲಿರಿದ್ವು. ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನ ಕೂರಿಸಿರೋದು ಬಿಜೆಪಿಯೊಳಗಿನ ಪೀಳಿಗೆಯ ಬದಲಾವಣೆಯ ಸೂಚಕವೂ ಹೌದು. ರಾಷ್ಟ್ರದ ರಾಜಕೀಯದಲ್ಲಿ ತನ್ನ ಹಿಡಿತವನ್ನ ಮತ್ತಷ್ಟು ಬಲಪಡಿಸಲು, ಯುವ ಮತಗಳನ್ನ ಇನ್ನಷ್ಟು ಸೆಳೆಯಲು ನಿತಿನ್ ನಾಯಕತ್ವ ಬಿಜೆಪಿಗೆ ಮಹತ್ವದ್ದು. ವಿಶೇಷ ಅಂದ್ರೆ ನಿತಿನ್ ನಬೀನ್ಗೆ ಸಂಬಳ ಸಿಗೋದಿಲ್ಲ. ಬಿಜೆಪಿ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಹುದ್ದೆಗೆ ಯಾವುದೇ ಸಂಬಳವಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಸಹ ಸಂಬಳ ಪಡೆಯುವುದಿಲ್ಲ. ಕಾರು, ವಿಮಾನ ಅಥವಾ ರೈಲು ಸೇರಿದಂತೆ ಅವರ ಪ್ರಯಾಣ ವೆಚ್ಚ ಮತ್ತು ವಸತಿ ವೆಚ್ಚವನ್ನಷ್ಟೇ ಪಕ್ಷ ನೋಡಿಕೊಳ್ತದೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಂಸದರಂತೆ ಮನೆ ನೀಡಲಾಗ್ತದೆ. ರಾಜ್ಯಾಧ್ಯಕ್ಷರಿಗೆ ಪಕ್ಷವು ಮನೆ ನೀಡುತ್ತದೆ. ಆದ್ರೆ ಜಿಲ್ಲಾಧ್ಯಕ್ಷರಿಗೆ ಪಕ್ಷದ ವತಿಯಿಂದ ಮನೆ ನೀಡಲ್ಲ. ಸದ್ಯ ಎದುರಾಗಿರುವ ದೊಡ್ಡ ಪ್ರಶ್ನೆ ಅಂದ್ರೆ ಅದು ಫೆಬ್ರವರಿ 2ರಿಂದ ಆರಂಭವಾಗಲಿರುವ ಬಿಹಾರ ವಿಧಾನಸಭೆಯ ಬಜೆಟ್ ಅಧಿವೇಶನ. ಇದರಲ್ಲಿ ನಬೀನ್ ಭಾಗವಹಿಸ್ತಾರೋ ಇಲ್ವೋ ಈ ಪ್ರಶ್ನೆ ಉದ್ಭವಿಸುವುದು ಸಹಜ. ನಿತಿನ್ ಕುಮಾರ್ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ರು ನಬೀನ್ ಶಾಸಕರಾಗಿ ಮುಂದುವರಿಯಲಿದ್ದಾರೆ. ಬಂಕಿಪುರ ಕ್ಷೇತ್ರದಿಂದ 5ನೇ ಬಾರಿ ಶಾಸಕರಾಗಿರುವ ನಬೀನ್ ಬಿಹಾರದ ವಿಧಾನಸಭೆಯ ಸದಸ್ಯರಾಗಿರುವವರೆಗೂ ಸದನದ ಕಲಾಪಗಳಲ್ಲಿ ಭಾಗವಹಿಸಬೇಕಾಗ್ತದೆ. ಇತ್ತ ಅಧ್ಯಕ್ಷರಾಗಿ ದೆಹಲಿಯಲ್ಲೂ ಕಾರ್ಯನಿರ್ವಹಿಸಬೇಕಾಗಿರೋದ್ರಿಂದ ದ್ವಿಪಾತ್ರ ನಿಭಾಯಿಸುವುದು ನಬೀನ್ಗೆ ಅನಿವಾರ್ಯವಾಗಿದೆ. ಇದೆಲ್ಲ ಕಷ್ಟ ಎಂದು ಮನಗಂಡಿರುವ ಬಿಜೆಪಿ ಹಿರಿಯ ಶಾಸಕರು ನಬೀನ್ ರನ್ನ ರಾಜ್ಯಸಭೆಗೆ ಕಳುಹಿಸುವ ಮೂಲಕ ಅವರ ಕಾರ್ಯದೊತ್ತಡವನ್ನ ಸರಿಹೊಂದಿಸಬಹುದು ಎಂಬ ಲೆಕ್ಕಾಚಾರ ಹಾಕಿದ್ದಾರೆ. ಈ ಹಿಂದೆ ನಿಕಟಪೂರ್ವ ಅಧ್ಯಕ್ಷ ಜೆಪಿ ನಡ್ಡಾ ವಿಷಯದಲ್ಲೂ ಇದೇ ಮಾರ್ಗ ಅನುಸರಿಸಲಾಗಿತ್ತು. ನಿತಿನ್ ನಬೀನ್ ಮುಂದೆ ಪಂಚರಾಜ್ಯಗಳ ಚುನಾವಣೆ ಸವಾಲಿದೆ. 2026ರಲ್ಲಿ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿಗಳಲ್ಲಿ ಚುನಾವಣೆ ನಡೆಯಲಿದೆ. ಪಂಚರಾಜ್ಯ ಎಲೆಕ್ಷನ್ಗೆ ನಿತಿನ್ ನಬೀನ್ ಸಜ್ಜಾಗಬೇಕಿದೆ. ಈಗಾಗಲೇ ದೆಹಲಿ, ಬಿಹಾರ ಚುನಾವಣೆಯಲ್ಲಿ ತಂತ್ರಗಾರಿಕೆ ಮಾಡಿ ಗೆದ್ದು ಬಿಗಿರೋ ನಬೀನ್ ಕೇಸರಿ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬಬೇಕಾಗಿದೆ. ನಿತಿನ್ ನಬೀನ್ ಆಯ್ಕೆ ನಿಮ್ಮ ಪ್ರಕಾರ ಸರಿ ಇದೆಯಾ? ಇಲ್ಲವೇ ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡಬೇಕಿತ್ತಾ? ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ.